ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಅಂತೂ ನಡೀತಿದೆ. ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಈಗ ಅಂತಿಮವಾಗಿ ಹಲವಾರು ಒಂದು ವರ್ಷದಿಂದ ಈಗ ಕ್ರಾಂತಿ ಆಗುತ್ತೆ, ಸಂಕ್ರಾಂತಿಲಾಗುತ್ತೆ, ಯುಗಾದಿಲಾಗುತ್ತೆ, ದೀಪಾವಳಿಲಾಗುತ್ತೆ, ಎಲ್ಲ ಈಗ ಮತ್ತೊಂದು ಬಾರಿ ಈ ಚುನಾವಣಾ ಫಲಿತಾಂಶಗಳ ನಂತರ ಕ್ರಾಂತಿ ಶುರುವಾಗುತ್ತೆ ಅನ್ನೋದನ್ನ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಯಾವ ತರ ಕ್ರಾಂತಿ ಆಗುತ್ತೆ ನೋಡೋಣ ಅಂತಕ್ಕಂಥ ನಾನು ಕುತೂಹಲ. ಬಿಜೆಪಿ ಆಫರ್ ಮಾಡಿದ್ದಾರೆ, ಯಾರು ಕಾಂಗ್ರೆಸ್ ನನಗೆ ಗೊತ್ತಿಲ್ಲ. ಬಿಜೆಪಿಯವರು ಯಾರಿಗೆ ಆಫರ್ ಮಾಡಿದ್ದಾರೆ, ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಯಾರ್ಯಾರು ಆಫರ್ನಲ್ಲಿ ಚರ್ಚೆಗಳಿದ್ದಾರೆ, ನನಗೆ ಅದ್ಯಾವುದು ಮಾಹಿತಿಗಳಿಲ್ಲ. ನಾನು ನನ್ನ ಡ್ಯೂಟಿಯನ್ನು ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ಡ್ಯೂಟಿ ಮಾಡ್ತಾ ಇದ್ದೀನಿ. ಇವತ್ತಾಗಲೇ ಈಗಾಗಲೇ ಗಾಂಧಿ ಭವನದಲ್ಲಿ ಅದರ ಬಗ್ಗೆ ಕೆಲವರು ಅಪ್ಸರ ಹೊರಡಿಸಿ ಈಗ ಅರೆಮಾರಿ ಜನಾಂಗದವರು ಏನೋ ಮೀಟಿಂಗ್ ಮಾಡ್ತವ್ರೆ ಅಂತ ಟಿವಿಲಿ ನೋಡಿ. ನಾನು ಈ ವಿಷಯಗಳನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ನಾನು ಒಳ ಮೀಸಲಾತಿ ವಿಷಯ ಇರ್ಬೋದು, ಯಾವುದೇ ರೀತಿಯ ಮೀಸಲಾತಿ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು 77-78 ವರ್ಷದಲ್ಲಿ ಮೀಸಲಾತಿಯ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಒಂದು ವರ್ಗಗಳಿಗೆ. ಅದು ಪ್ರಾಮಾಣಿಕವಾಗಿ ಸರಿಯಾದ ರೀತಿಯಲ್ಲಿ ಆ ಮೀಸಲಾತಿ ವ್ಯವಸ್ಥೆ ಆ ಪ್ರತಿ ಕುಟುಂಬಕ್ಕೆ ದೊರಕಬೇಕು ಅನ್ನೋದು ನಾನು ಹೇಳೋಣ. ಇದರಲ್ಲಿ ರಾಜಕೀಯ ಬೆರೆಸ್ಲಿಕ್ಕೆ ಸಿದ್ಧ ಇಲ್ಲ. ಅದರಿಂದ ನೋಡೋಣ, ಈಗ ಅದೇನೋ ಮಾಡಿದ್ದಾರೆ, 5 ಕಾಲು 4 ಏನೋ ಮಾಡ್ಕೊಂಡವ್ರೆ. ಅವರಲ್ಲಿ ತೃಪ್ತಿ ಇದ್ರೆ ನಾವು ಅದನ್ನ ಮಸ್ತ್ ಗಟ್ಟಿಗಿರೋದಕ್ಕೆ